ಸೊ ಹಾಯ್ ಸ್ನೇಹಿತರೆ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರೋ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಅಥವಾ ಒಂದು ನೇರ ನೇಮಕಾತಿಯ ಮೂಲಕ ಏನು ಇದೇ ತಿಂಗಳು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ಏನ್ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಈ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಅಲ್ಲಿ ಈ ಬಾರಿ ಎಷ್ಟು ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಬಹುದು. ಸ್ನೇಹಿತರೆ, ತಮ್ಗೆಲ್ಲರೂ ಗೊತ್ತಿರುತ್ತೆ, ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಆಲ್ ಓವರ್ ಇಂಡಿಯಾ ಈ ಇಡೀ ಒಂದು 23ರಿಂದ 26 ಒಂದು ಸರ್ಕಲ್ ಕಡೆಗೆ ಒಂದೇ ಬಾರಿ ಒಂದು ನೋಟಿಫಿಕೇಶನ್ ಅನ್ನೋದು ರಿಲೀಸ್ ಅನ್ನ ಮಾಡ್ತಾರೆ. ಆ ಒಂದು ನೋಟಿಫಿಕೇಶನ್ ಅಲ್ಲಿ ಪ್ರತಿ ಒಂದು ಸ್ಟೇಟ್ಗೂ ಪ್ರತಿ ಒಂದು ಸರ್ಕಲ್ಗೂ ಇಂತಿಷ್ಟು ಅಂತಹ ಒಂದು ವೇಕೆನ್ಸಿಗಳನ್ನ ಒಂದು ಮೆನ್ಷನ್ ಅನ್ನ ಮಾಡಿರ್ತಾರೆ. ಬಟ್ ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಅಲ್ಲಿ ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಬಹುದು. ಓಕೆನಾ, ಅದರಲ್ಲೂ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಅಲ್ಲಿ ಬಹಳಷ್ಟು ಒಂದು ಡಿವಿಷನ್ಸ್ ಗಳನ್ನ ಏನ್ ಡಿವೈಡ್ ಅನ್ನ ಮಾಡಿ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋ ಮುಖಾಂತರ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ತಾ ಇದೀನಿ. ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಯಾರೆಲ್ಲ ಅಪ್ಲೈ ಅನ್ನ ಮಾಡಕ್ಕೆ ಒಂದು ರೆಡಿ ಆಗಿದ್ದೀರಿ, ಪ್ರತಿಯೊಬ್ಬರಿಗೂ ಹೇಳ್ತಾ ಇದೀನಿ, ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ ತಮಗೆ ಒಂದು ಕ್ಲಾರಿಟಿ, ತಮಗೆ ಒಂದು ಪ್ಲಾನಿಂಗ್ ಐಡಿಯಾ ತಮಗೆ ಒಂದು ಸಿಗುತ್ತೆ. ಎಷ್ಟೆಷ್ಟು ಒಂದು ವೇಕೆನ್ಸಿಗಳು ಯಾವ ಒಂದು ಡಿವಿಷನ್ ಗೆ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಾವು ತಿಳ್ಕೋಬಹುದು. ಓಕೆನಾ, ಸೊ ಬನ್ನಿ ವಿಡಿಯೋ ಮುಂದುವರಿಸೋ ಮುಂಚೆ ತಾವು ಇದೇ ರೀತಿಯಂತಹ ಒಂದು ಬ್ಯಾಕ್ ಟು ಬ್ಯಾಕ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಗಾಯ್ಸ್, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ನೋಡಿ, ಯಾವುದೇ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡೋದಕ್ಕೆ ನಾನು ಒಂದು ಪ್ರೂಫ್ ಅನ್ನ ಇಟ್ಕೊಂಡು ಮಾತ್ರ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಳ್ತೀನಿ. ಅದರ್ವೈಸ್ ಯಾವುದೇ ರೀತಿಯಂತಹ ಒಂದು ದಾಖಲೆಗಳಾಗಲಿ ಅಥವಾ ಒಂದು ಪ್ರೂಫ್ ಇಲ್ಲ ಅಂದ್ರೆ ನಾನು ಯಾವುದೇ ರೀತಿಯಂತಹ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ಕೊಳ್ಳೋದಿಲ್ಲ. ಓಕೆನಾ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಇಲ್ಲಿ ಒಂದು ಶೇರ್ ಅನ್ನ ಮಾಡ್ಬಿಡ್ತೀನಿ. ಆಲ್ರೆಡಿ ಇದೇ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಅಲ್ಲಿ ಬಹಳಷ್ಟು ಒಂದು ಡಿವಿಷನ್ ಕಡೆಯಿಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಆಲ್ರೆಡಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡಿಕೊಂಡು ಇದೇ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಗಳಲ್ಲಿ ಒಂದು BPM, ABPM ನ ಒಂದು ಪೋಸ್ಟ್ ಅಲ್ಲಿ ಆಲ್ರೆಡಿ ಅವರು ಒಂದು ಜಾಬ್ ಅನ್ನ ಮಾಡ್ತಿದ್ದಾರೆ. ನಮ್ಮ ಒಂದು ಚಾನಲ್ ನ ಒಂದು ಸದಾ ಒಂದು ಅಪ್ಡೇಟ್ಸ್ ಗಳನ್ನ ಒಂದು ಪಡ್ಕೊಂಡು ನಮಗೂ ಕೂಡ ಹೇಳ್ತಿದ್ದೀನಿ, ಈ ಬಾರಿ ತಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಪಡಿಬೇಕು ಅನ್ಕೊಂಡಿದ್ರೆ ಪ್ರತಿಯೊಬ್ಬರು ಈ ಒಂದು ಅಪ್ಡೇಟ್ಸ್ ಗಳನ್ನ ತಾವು ಫಾಲೋ ಅನ್ನ ಮಾಡ್ತಾ ಇರಿ. ಓಕೆನಾ, ಈ ಬಾರಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಗೆ ಎಷ್ಟು ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಬಹುದು ಅಂದ್ರೆ, ಸ್ನೇಹಿತರೆ, ನಾನು ತಮ್ಮನ್ನ 2023 ಲಾಸ್ಟ್ ಇಯರ್ ಗೆ ನಾನು ಇಲ್ಲಿ ಒಂದು ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆನಾ, ಬಿಫೋರ್ ಲಾಸ್ಟ್ ಇಯರ್ ಗೆ ನಾನು ಇಲ್ಲಿ ಒಂದು ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆನಾ, ನೋಡಿ, 2023 ಒಂದು ಜನವರಿ ತಿಂಗಳಲ್ಲಿ ಸುಮಾರು 40,889 ಒಂದು ವೇಕೆನ್ಸಿಗಳು ರಿಲೀಸ್ ಅನ್ನ ಮಾಡಿದ್ರಿ. ಅದರಲ್ಲಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಅಲ್ಲಿ ಸುಮಾರು 3,036 ಒಂದು ಬಂಪರ್ ಆಗಿರುವಂತಹ ಒಂದು ಏನೋ ಒಂದು ಪೋಸ್ಟ್ ಅನ್ನ ಆ ಒಂದು ಸಂದರ್ಭದಲ್ಲಿ ರಿಲೀಸ್ ಅನ್ನ ಮಾಡಿ 3,036 ಒಂದು ಕ್ಯಾಂಡಿಡೇಟ್ಸ್ ಗಳು ಏನು ಒಂದು 2023 ಜನವರಿಯ ಒಂದು ಮಂತ್ ಅಲ್ಲಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಅಲ್ಲಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಓಕೆನಾ, ಅದೇ ರೀತಿಯಾಗಿ 12,828 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ರಿ ಮೇ ಮತ್ತು ಜೂನ್. ಓಕೆನಾ, ಇದು ಒಂದು 2023ರ ಒಂದು ಡೇಟಾ ಹೇಳ್ತಾ ಇದೀನಿ. ಓಕೆನಾ, ಮೇ ಮತ್ತು ಜೂನ್ ತಿಂಗಳಲ್ಲಿ 12,828 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ರೆ ಅದರಲ್ಲಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ಗೆ 50 ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿದ್ರಿ. 50 ಒಂದು ಕ್ಯಾಂಡಿಡೇಟ್ಸ್ ಗಳು ಆ ಒಂದು ಸಂದರ್ಭದಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಪಡ್ಕೊಂಡಿದ್ದಾರೆ. ಹಾಗೆಯೇ ತಾವು ಅಬ್ಸರ್ವ್ ಅನ್ನ ಮಾಡಿದಾಗ ಆಗಸ್ಟ್ ಒಂದು ಮಂತ್ ಅಲ್ಲಿ ಸುಮಾರು 30,041 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ರೆ ಅದರಲ್ಲೂ 1,714 ಒಂದು ಕ್ಯಾಂಡಿಡೇಟ್ಸ್ ಏನೋ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ರೆ ನಮ್ಮ ಒಂದು ಕರ್ನಾಟಕ ಸರ್ಕಲ್ಗೆ. ಓಕೆನಾ, ಸೊ ಆ ಒಂದು ಆಗಸ್ಟ್ ಒಂದು ಮಂತ್ ಅಲ್ಲಿ 1,714 ಒಂದು ಕ್ಯಾಂಡಿಡೇಟ್ಸ್ ಗಳು ಏನೋ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಓಕೆನಾ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಸುಮಾರು ಏನಿಲ್ಲ ಅಂದ್ರೂ ಕೂಡ 5,000 ಒಂದು ನಿಯರೆಸ್ಟ್ ಆಗಿ ಇಲ್ಲಿ ಕ್ಯಾಂಡಿಡೇಟ್ಸ್ ಗಳ ಒಂದು ಸೆಲೆಕ್ಷನ್ಸ್ ಆಗಿದೆ. ಯಾವಾಗ 2023ರ ಒಂದು ಡೇಟಾ ಅನ್ನ ನೋಡಿದಾಗ. ಓಕೆನಾ, ಪ್ರತಿ ಒಂದು ವರ್ಷನೂ ಈ ಒಂದು ಡಿಪಾರ್ಟ್ಮೆಂಟ್ ಕಡೆ ಏನಿಲ್ಲ ಅಂದ್ರೂ ಕೂಡ 2ರಿಂದ 3 ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಸುಮಾರು 4,000ರಿಂದ 5,000 ಒಂದು ಕ್ಯಾಂಡಿಡೇಟ್ಸ್ ಗಳು ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸೆಲೆಕ್ಷನ್ ಅನ್ನೋದು ಪಡ್ಕೊಳ್ತಾರೆ. ಓಕೆನಾ, ನಂತರ ಇಲ್ಲಿ ಒಂದು ಪೋಸ್ಟ್ ಆಫೀಸ್ GDS ರಿಕ್ರೂಟ್ಮೆಂಟ್ 2024 ಒಂದು ಡೇಟಾ ಲಾಸ್ಟ್ ಇಯರ್ ನ ಒಂದು ಡೇಟಾದ ಬಗ್ಗೆ ಮಾತಾಡಕ್ ಹೋದ್ರೆ ಕೇವಲ ಒಂದು ನೋಟಿಫಿಕೇಶನ್ಸ್ ಅನ್ನ ಮಾತ್ರ ರಿಲೀಸ್ ಅನ್ನ ಮಾಡಿದ್ದಾರೆ.
ಕಾರಣ ಏನಂದ್ರೆ ಬಹಳಷ್ಟು ಒಂದು ಸರ್ಕಲ್ ಅಲ್ಲಿ ಪದೇ ಪದೇ ಯಾವುದೋ ಒಂದು ಎಲೆಕ್ಷನ್ ನಡೀತಾ ಇತ್ತು, ಯಾವುದೋ ಒಂದು ಗೊಂದಲಗಳು ನಡೀತಾ ಇತ್ತು. ಸೊ ಆ ಒಂದು ರೀಸನ್ ಇಂದ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋದಕ್ಕೆ ಮಾತ್ರ ಒಂದು ಸಾಧ್ಯವಾಯಿತು. ಓಕೆನಾ. 2024 ಒಂದು ಜುಲೈ ಒಂದು ಮಂತ್ ಅಲ್ಲಿ ಸುಮಾರು 44,228 ಒಂದು ವೇಕೆನ್ಸಿಗಳನ್ನ ಆ ಸಂದರ್ಭದಲ್ಲಿ ರಿಲೀಸ್ ಅನ್ನ ಮಾಡಿ 1941 ಕ್ಯಾಂಡಿಡೇಟ್ಸ್ ಗಳು ಈ ಒಂದು 44,228 ಒಂದು ವೇಕೆನ್ಸಿಗಳಲ್ಲಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಅಲ್ಲಿ ಈ ಒಂದು 1941 ಕ್ಯಾಂಡಿಡೇಟ್ಸ್ ಗಳು ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಈ ಒಂದು ಕ್ಯಾಂಡಿಡೇಟ್ಸ್ ಗಳು ಪ್ರತಿಯೊಂದು ಡಿವಿಷನ್ಸ್ ಗಳಿಂದ ಇಂತಿಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಈ ಬಾರಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಪಡ್ಕೊಂಡಿದ್ದಾರೆ. ಓಕೆನಾ. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ನಮ್ಮ ಒಂದು ಏನೋ ಒಂದು ಚಾನಲ್ ಅಲ್ಲಿ ಬಂದು ಬ್ರದರ್ ನಾವು ಇಂತಹ ಒಂದು ಡಿವಿಷನ್ ಅಲ್ಲಿ ನಮ್ಮ ಒಂದು ಸೆಲೆಕ್ಷನ್ ಆಗಿದೆ, ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು ಅಂತ ಬಹಳಷ್ಟು ಒಂದು ಕಮೆಂಟ್ಸ್ ಅನ್ನ ಮಾಡಿದ್ರಿ. ಓಕೆನಾ. ತಾವು ಕೂಡ ಈ ಒಂದು ವರ್ಷ ತಮ್ಮ ಒಂದು ಸೆಲೆಕ್ಷನ್ ಆಗಿ ತಾವು ಕೂಡ ಈ ರೀತಿಯಾಗಿರುವಂತಹ ಒಂದು ಕಮೆಂಟ್ಸ್ ಗಳನ್ನ ಮಾಡಿ ಅಂತ ತಮ್ಮಲ್ಲಿ ನಾನು ಏನೋ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂತ ಇದೀನಿ. ನೋಡಿ, ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ ನಂತರ ಪ್ರತಿ ಒಂದು A to Z ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನು ಪದೇ ಪದೇ ಒಂದು ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಓಕೆನಾ. ಇಷ್ಟು ಒಂದು 2023 ಮತ್ತು 2024 ಒಂದು ಡೇಟಾ ಆದಾಗ ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ವೇಕೆನ್ಸಿಗಳಲ್ಲಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ಗೆ ಎಷ್ಟು ಒಂದು ಪೋಸ್ಟ್ ಅನ್ನ ಈ ಬಾರಿ ರಿಲೀಸ್ ಅನ್ನ ಮಾಡ್ತಾರೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಗೊತ್ತಿರುವಂತಹ ಒಂದು ವಿಷಯ ಏನಂದ್ರೆ ಇದೇ ತಿಂಗಳು ಜನವರಿಯ ಒಂದು ಲಾಸ್ಟ್ ವೀಕ್ ನಲ್ಲಿ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡುವಂತಹ ಒಂದು 99% ಒಂದು ಚಾನ್ಸಸ್ ಇದೆ. ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ ಸುಮಾರು 30,000ಕ್ಕಿಂತ ಹೆಚ್ಚು ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಈ ಒಂದು ನೋಟಿಫಿಕೇಶನ್ ಕೂಡ ಆಲ್ ಓವರ್ ಇಂಡಿಯಾದ ಕಡೆ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ಗೆ, ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ಗೆ ಫೈನಲ್ ಆಗಿ ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಎಷ್ಟು ಒಂದು ಪೋಸ್ಟ್ ಅನ್ನು ರಿಲೀಸ್ ಅನ್ನ ಮಾಡಬಹುದು ಅಂದ್ರೆ ಸುಮಾರು 1,700ಕ್ಕಿಂತ ಹೆಚ್ಚು ಒಂದು ಪೋಸ್ಟ್ ಅನ್ನ ಈ ಬಾರಿ ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ. ಅತಿ ಹೆಚ್ಚು ಇನ್ನೂ ಹೆಚ್ಚು ಒಂದು ವೇಕೆನ್ಸಿ ರಿಲೀಸ್ ಅನ್ನ ಮಾಡಬಹುದು. ಕಾರಣ ಏನಂದ್ರೆ ಸುಮಾರು ಈ ಒಂದು 44,228 ಒಂದು ವೇಕೆನ್ಸಿಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ರಿ ಇದು ಒಂದು ಫುಲ್ಫಿಲ್ ಆಗಿಲ್ಲ. ಓಕೆನಾ. ಇನ್ನು ಇದರಲ್ಲಿ ಬಹಳಷ್ಟು ಒಂದು ಏನೋ ಒಂದು ವೇಕೆನ್ಸಿಗಳು ಒಂದು ಖಾಲಿ ಆಗಿದಾವೆ. ಸೊ ಆ ಒಂದು ರೀಸನ್ ಇಂದ ಈ ಒಂದು ಖಾಲಿ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಆಡ್ ಅನ್ನ ಮಾಡಿ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ. ಟೋಟಲ್ ನಂಬರ್ ಆಫ್ ಒಂದು ಪೋಸ್ಟ್ ಜಾಸ್ತಿ ಇರುತ್ತೆ, ಅದರಲ್ಲೂ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ಗೆ ಟೋಟಲ್ ನಂಬರ್ ಆಫ್ ಪೋಸ್ಟ್ ಕೂಡ ಈ ಬಾರಿ ಒಂದು ಜಾಸ್ತಿ ಇರುತ್ತೆ. ಓಕೆನಾ. ಐ ಹೋಪ್ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಡೇಟಾ ಒಂದು ಅರ್ಥ ಆಗಿದೆ ಅನ್ಕೊಳ್ತೀನಿ. ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ 30,000ಕ್ಕಿಂತ ಹೆಚ್ಚು ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಅದರಲ್ಲೂ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ಗೆ ಸುಮಾರು 1,700 ಒಂದು ಕ್ಯಾಂಡಿಡೇಟ್ಸ್ ಗಳನ್ನ ಈ ಬಾರಿ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡುವಂತಹ ಒಂದು ಚಾನ್ಸಸ್ ಇದೆ. ಫೈನಲ್ ಆಗಿ ಸ್ನೇಹಿತರೆ, ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡುವುದು ಖಂಡಿತ. ಓಕೆನಾ. ಅದರಲ್ಲೂ 1,700ಕ್ಕಿಂತ ಹೆಚ್ಚು ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡುವುದು ಖಂಡಿತ. ಒಂದು ಹೇಳ್ತಿದ್ದೀನಿ, ತಮ್ಮಲ್ಲಿ SLC ನಲ್ಲಿ ಎಷ್ಟೇ ಒಂದು ಪರ್ಸೆಂಟೇಜ್ ಇದ್ರೂ ಕೂಡ ತಾವು ಯಾವುದೇ ಒಂದು ಡಿವಿಷನ್ ಅಲ್ಲಿ ಇದ್ರೂ ಕೂಡ ತಾವು ಈ ಬಾರಿ ಒಂದು ಅಪ್ಲಿಕೇಶನ್ಸ್ ಅನ್ನ ಅಪ್ಲೈ ಮಾಡುವುದಕ್ಕೆ ತಾವು ಹಿಂದೆ ಹೋಗಬೇಡಿ. ಕಾರಣ ಏನಂದ್ರೆ ಇಲ್ಲಿ ಒಂದು ಕಟ್ ಆಫ್ ಕೆಲವೊಂದು ಡಿವಿಷನ್ ಗಳಲ್ಲಿ ಜಾಸ್ತಿ ಆಗುತ್ತೆ, ಇನ್ನು ಕೆಲವೊಂದು ಡಿವಿಷನ್ ಅಲ್ಲಿ ಕಡಿಮೆ ಆಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆಗುವಂತಹ ಒಂದು ಹೈಯೆಸ್ಟ್ ಒಂದು ಚಾನ್ಸ್ ಇದಾವೆ ಈ ಬಾರಿ. ಐ ಹೋಪ್ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ. ಯಾರೆಲ್ಲ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ, ನಿಮ್ಮ ಒಂದು ಫ್ಯಾಮಿಲಿ ಒಂದು ಸರ್ಕಲ್ ಅಲ್ಲಿ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ತೀರಿ, ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ ಮತ್ತು ಇದೇ ರೀತಿಯಾದಂತಹ ಮತ್ತು ಗವರ್ನಮೆಂಟ್ ಜಾಬ್ಗಳ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ.